ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFGC, ಕುಣಿಗಲ್. ನಾವು ಇಂದು ಬೆಲೆ ನಿರ್ಧಾರದಲ್ಲಿ ಕಾಲದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಫ್ರೆಡ್ ಮಾರ್ಷಲ್ ಅವರು ಬೆಲೆ ನಿರ್ಧಾರದಲ್ಲಿ ಕಾಲದ ಅಂಶಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಈಗಾಗಲೇ ನಾವು ತಿಳಿಸಿರುವಂತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದಾಗಿ ಬೆಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಹೊಂದಿಕೊಳ್ಳಿಕ್ಕೆ ಎಷ್ಟು ಕಾಲಾವಕಾಶ ನೀಡಲಾಗಿದೆ ಅಥವಾ ಲಭ್ಯವಿದೆ ಎಂಬುದು ನಮ್ಗೆ ಮುಖ್ಯ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ, ಬೆಲೆಯನ್ನ ನಿರ್ಧರಿಸುವಂತಹ ಒಂದು ಅಂಶ ಯಾವುದೇ ಒಂದು ಉದ್ಯಮಕ್ಕಾಗಲಿ ಒಬ್ಬ ವ್ಯಕ್ತಿಗಾಗಲಿ ಇಲ್ಲ. ಇಲ್ಲಿ ಬೆಲೆಯನ್ನು ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ ಮಾತ್ರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಬೇಡಿಕೆ ಅತ್ಯಲ್ಪ ಅವಧಿಯಲ್ಲಿ ಹೊಂದ್ಕೊಳ್ಬಹುದು, ಆದರೆ ಪೂರೈಕೆಯನ್ನು ಮಾತ್ರ ಬೇಡಿಕೆಯೊಂದಿಗೆ ಹೊಂದಿಸ್ಕೊಳ್ಳೋದು ಸಾಕಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಕಾಲಾವಕಾಶದಕ್ಕೆ ಸಾಕಷ್ಟು ಬೇಕು. ಹಾಗಾಗಿ ನಾವು ಅತ್ಯಲ್ಪ ಅವಧಿಯಲ್ಲಿ ಅಥವಾ ಅಲ್ಪಾವಧಿಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶಗಳು ಇರೋದಿಲ್ಲ. ಈ ಸಮತೋಲನ ಬೆಲೆಯನ್ನ ನಿರ್ಧರಿಸಲಿಕ್ಕೆ ಅಗತ್ಯವಾಗುವಂತಹ ಸಮಯ ಅಥವಾ ಅವಧಿಗೆ ಕಾಲ ಅಂತೇಳಿ ನಾವು ಕರಿತೀವಿ. ಇಲ್ಲಿ ನಾವು ಕಾಲ ಅಂತಂದ್ರೆ ಏನು ಅನ್ನುವ ಒಂದು ಪ್ರಶ್ನೆಯನ್ನು ಸಹ ನಿಮಗೆ ಬರ್ಬೋದು. ಬೇಡಿಕೆ ಮತ್ತು ಪೂರೈಕೆಯ ಒತ್ತಡಗಳು ಪರಸ್ಪರ ಹೊಂದಿಕೊಂಡು ಸಮತೋಲನ ಬೆಲೆಯನ್ನ ನಿರ್ಧರಿಸಲು ಅಗತ್ಯವಾಗುವ ಸಮಯ ಅಥವಾ ಅವಧಿಗೆ ಕಾಲ ಅಂತೇಳಿ ಕರಿತೀವಿ. ಸಮತೋಲನ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ನಿರ್ವಹಿಸುವ ಪಾತ್ರದ ಪರಿಗಣನೆಗೆ ಮಾರ್ಷಲ್ ಕಾಲವನ್ನು 4 ವಿಧಗಳಾಗಿ ವಿಂಗಡಿಸಿದ್ದಾರೆ. ಇದನ್ನ ನಿಮಗೆ ಮಾರುಕಟ್ಟೆಯ ವಿಧಗಳನ್ನ ಹೇಳ್ಬೇಕಾದ್ರೂ ಸಹ ನಾನು ನಿಮ್ಗೆ ಹೇಳಿದ್ದೆ. ಹಾಗಾಗಿ ಇಲ್ಲಿ ಅತ್ಯಲ್ಪಾವಧಿ ಅಥವಾ ಮಾರುಕಟ್ಟೆ ಅವಧಿ, ಅಲ್ಪಾವಧಿ, ದೀರ್ಘಾವಧಿ ಮತ್ತು ಅತಿ ದೀರ್ಘಾವಧಿ ಮಾರುಕಟ್ಟೆ ಅಂತೇಳಿ ಕಾಲದ ಆಧಾರದ ಮೇಲೆ ಮಾರುಕಟ್ಟೆಯನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಮಾರುಕಟ್ಟೆ ಅವಧಿ. ಮಾರುಕಟ್ಟೆ ಅವಧಿ ಅಂದ್ರೆ ಅತ್ಯಂತ ಅಲ್ಪಾವಧಿಯಾಗಿದೆ. ಇದು ಕೆಲವೇ ದಿನಗಳ ಅವಧಿಗೆ ಸಂಬಂಧಿಸಿರುತ್ತೆ. ಇದು ಪೆರಿಷಬಲ್ ಗುಡ್ಸ್ ಅಂದ್ರೆ ಬೇಗ ನಶಿಸುವಂತಹ ಸರಕುಗಳನ್ನ ಹೊಂದಿರುವಂತಹ ಮಾರುಕಟ್ಟೆ. ಈ ಅವಧಿಯಲ್ಲಿ ಪೂರೈಕೆ ಸ್ಥಿರವಾಗಿ ಪರಿಪೂರ್ಣ ಅಸ್ಥಿತಿಸ್ಥಾಪಕದಿಂದ ಕೂಡಿರುತ್ತೆ. ಆದ್ದರಿಂದ ಈ ಅವಧಿಯಲ್ಲಿ ಬೇಡಿಕೆಗೆ ಹೆಚ್ಚಿದ್ರೂ ಸಹ, ಅಂದ್ರೆ ಎಷ್ಟು ಬೇಕಾದ್ರೂ ಹೆಚ್ಚಾಗಬಹುದು, ಆದರೆ ಅದಕ್ಕೆ ತಕ್ಕನಾಗಿ ಅಥವಾ ಅದಕ್ಕೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಾರಣದಿಂದಾಗಿ ಮಾರುಕಟ್ಟೆ ಅವಧಿಯಲ್ಲಿ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತೆ. ಈ ರೀತಿಯ ಬೆಲೆಗೆ ಮಾರುಕಟ್ಟೆ ಬೆಲೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಕೇವಲ ಬೇಡಿಕೆಯ ಒತ್ತಡದ ಪರಿಣಾಮವಾಗಿ ಅಥವಾ ಬೇಡಿಕೆ ಅಂಶದಿಂದಾಗಿ ಇಲ್ಲಿ ಬೆಲೆ ನಿರ್ಧಾರ ಆಗುತ್ತೆ. ಅಲ್ಪಾವಧಿ. ಅಲ್ಪಾವಧಿಯು ಮಾರುಕಟ್ಟೆ ಅವಧಿಗಿಂತ ದೀರ್ಘವಾಗಿರುತ್ತೆ. ಹಾಗಂತ ಹೇಳಿ ತುಂಬಾ ದೀರ್ಘ ಅಲ್ಲ, ದೀರ್ಘಾವಧಿಗಿಂತ ಕಡಿಮೆ. ಇದು 4-6 ದಿನಗಳು ಅಥವಾ 1 ವಾರದ ಕಾಲ ಆಗಿರಬಹುದು ಹೆಚ್ಚು. ಅಂದ್ರೆ ಈ ಅವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಬಳಕೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಾವು ಸ್ಥಿರವಾದಂತಹ ಉತ್ಪಾದನಾಂಗಗಳು ಅಂತಂದ್ರೆ ಯಂತ್ರಗಳಿರ್ಬೋದು, ಜಮೀನು ಇರ್ಬೋದು, ಕಟ್ಟಡಗಳ ಇವುಗಳನ್ನೆಲ್ಲ ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಹೊಸ ಉದ್ಯಮದ ಸ್ಥಾಪನೆ ಆಗಲಿ, ನವೀನ ಯಂತ್ರೋಪಕರಣಗಳನ್ನ ಬಳಸಿ ಹೆಚ್ಚು ಉತ್ಪಾದನೆ ಮಾಡುವುದಕ್ಕಾಗಲಿ ಸಮಯ ಇರೋದಿಲ್ಲ. ಆದ್ದರಿಂದ ಬೇಡಿಕೆ ಹೆಚ್ಚಳಕ್ಕೆ ಅನುಗುಣವಾಗಿ ಅಥವಾ ಅದಕ್ಕೆ ತಕ್ಕಂತೆ ಪೂರೈಕೆಯನ್ನ ಬೇಕೆಂದ ಪ್ರಮಾಣದಲ್ಲಿ ಹೆಚ್ಚಿಸುವುದು ಸಾಧ್ಯ ಆಗುವುದಿಲ್ಲ. ಕೇವಲ ಅಸ್ತಿತ್ವದಲ್ಲಿರುವಂತಹ, ಅಂದ್ರೆ ಈಗಾಗಲೇ ಇರುವಂತಹ ಸ್ಥಾವರದಲ್ಲಿ ಬದಲಾಗುವ ಉತ್ಪಾದನಾಂಗಗಳ ಬಳಕೆ, ಅಂದ್ರೆ ಈಗಾಗಲೇ ಇರುವಂತಹ ಉದ್ಯಮದಲ್ಲಿ ಯಾವುದಾದ್ರೂ ಬದಲಾಗುವ ಉತ್ಪಾದನಾಂಗಗಳನ್ನ ನಾವು ಬಳಸಿಕೊಂಡು, ಉದಾಹರಣೆಗೆ ಶ್ರಮ ಬದಲಾಗುವ ಉತ್ಪಾದನಾಂಗ, ಹಾಗಾಗಿ ಶ್ರಮವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಂಡು ನಾವು ಉತ್ಪಾದನೆಯನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಅಲ್ಪಾವಧಿಯ ಬೆಲೆ ನಿರ್ಧಾರದಲ್ಲಿ ಪೂರೈಕೆಗಿಂತ ಬೇಡಿಕೆಯೇ ಹೆಚ್ಚು ಪ್ರಭಾವಶಾಲಿ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಅತ್ಯಲ್ಪಾವಧಿಯಲ್ಲೂ ಅಷ್ಟೇನೆ, ಅಲ್ಪಾವಧಿಯಲ್ಲೂ ಅಷ್ಟೇನೆ ಪೂರೈಕೆಗಿಂತ ಬೇಡಿಕೆ ಹೆಚ್ಚು ಪ್ರಭಾವಶಾಲಿ ಆಗಿರುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಈ ಅವಧಿಯಲ್ಲಿ ನಿರ್ಧಾರವಾಗುವ ಬೆಲೆಗೆ ನಾವೆಂತ ಕರಿತೀವಿ? ಅಲ್ಪಾವಧಿ ಬೆಲೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ದೀರ್ಘಾವಧಿ. ದೀರ್ಘಾವಧಿಯು ಅಲ್ಪಾವಧಿಗಿಂತ ದೀರ್ಘವಾದದ್ದು, ಅಂದ್ರೆ ಅದಕ್ಕಿಂತ ಹೆಚ್ಚು ಕಾಲವನ್ನ ಹೊಂದಿರುವಂತದ್ದು. ಅಂದ್ರೆ ಇಲ್ಲಿ 1-2 ವರ್ಷಗಳ ಕಾಲಾವಧಿಯನ್ನು ಇದು ಹೊಂದಿರುತ್ತೆ. ಅದು ಅಲ್ಪಾವಧಿ ಅಂದ್ರೆ ಅತ್ಯಂತ ಅಂದ್ರೆ ಹೆಚ್ಚು ಅಂದ್ರೆ 7 ಡೇಸ್, ಆದರೆ ಇದು ವರ್ಷಗಳ ಲೆಕ್ಕದಲ್ಲಿ ಅಂದ್ರೆ 1-2 ವರ್ಷಗಳ ಕಾಲಾವಧಿಯನ್ನು ಪಡ್ಕೊಂಡಿರುತ್ತೆ. ಇಲ್ಲಿ ಎಲ್ಲಾ ರೀತಿಯ ಬದಲಾಗುವ ಉತ್ಪಾದನಾಂಗ, ಸ್ಥಿರ ಉತ್ಪಾದನಾಂಗವನ್ನ ಬದಲಾಯಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಅಂದ್ರೆ ಉದ್ಯಮವನ್ನ ವಿಸ್ತರಿಸುವುದಕ್ಕೆ, ಹೊಸ ಉದ್ಯಮವನ್ನ ಅಥವಾ ಹೊಸ ಸರಕುಗಳನ್ನ ಉತ್ಪಾದನಾ ವಿಧಾನವನ್ನ ಅಳವಡಿಸಿಕೊಳ್ಳುವುದಕ್ಕೆ, ಹೊಸ ಯಂತ್ರೋಪಕರಣಗಳನ್ನ ಬಳಸಿಕೊಳ್ಳುವುದಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಅಂದ್ರೆ ಹೊಸ ಯಂತ್ರೋಪಕರಣ ಇರ್ಬೋದು, ಹೊಸ ಉತ್ಪಾದನಾ ವಿಧಾನ ಇರ್ಬೋದು, ಇವುಗಳನ್ನ ಬಳಸಿಕೊಂಡು ನಾವು ಉತ್ಪಾದನೆಯನ್ನ ಹೆಚ್ಚಿಸಲಿಕ್ಕೆ ನಮಗೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಈ ಕಾರಣದಿಂದಾಗಿ ದೀರ್ಘಾವಧಿಯ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳೆರಡೂ ಸಹ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ದೀರ್ಘಾವಧಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಸೇರಿ ನಿರ್ಧರಿಸುವ ಬೆಲೆಯನ್ನು ನಾವು ದೀರ್ಘಾವಧಿ ಬೆಲೆ ಅಂತೇಳಿ ಕರಿತೀವಿ. ಮತ್ತೊಂದು ಅತ್ಯಂತ ದೀರ್ಘಾವಧಿ ಅಥವಾ ಅತಿ ದೀರ್ಘಾವಧಿ.
ಅತಿ ದೀರ್ಘಾವಧಿ ಎಂಬುದು ಸಹ ಬಹಳ ವರ್ಷಗಳ ಕಾಲ, ಅಂದರೆ 2-3ಕ್ಕಿಂತ ಜಾಸ್ತಿ ಹೆಚ್ಚು ವರ್ಷಗಳ ಕಾಲ ಇರುವಂಥದ್ದು. ಈ ಅವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಬದಲಾಗುವ ಉತ್ಪಾದನಾಂಗಗಳಾಗಿರ್ತವೆ. ಅಂದರೆ ಸ್ಥಿರ ಉತ್ಪಾದನಾಂಗಗಳು ಬದಲಾಗ್ತವೆ, ಬದಲಾಗುವ ಉತ್ಪಾದನಾಂಗಗಳು ಬದಲಾಗ್ತವೆ. ಎರಡೂ ಸಹ ಬದಲಾಗಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಜನರ ಆಯ್ಕೆ, ಅಭಿರುಚಿ, ಆದಾಯ, ಜನಸಂಖ್ಯೆ ಮುಂತಾದ ಎಲ್ಲ ಅಂಶಗಳಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇರುತ್ತೆ. ಕೇವಲ ಸ್ಥಿರ ಉತ್ಪಾದನಾಂಗಗಳು ಅಥವಾ ಬದಲಾಗುವ ಉತ್ಪಾದನಾಂಗಗಳಲ್ಲ, ಜನರ ಆಯ್ಕೆ, ಅಭಿರುಚಿ, ಜನಸಂಖ್ಯೆ, ಆದಾಯ ಇವುಗಳು ಸಹ ಏನಾಗುತ್ತೆ, ಬದಲಾಗುತ್ತೆ. ಹೊಸ ಉದ್ಯಮಗಳ ಸ್ಥಾಪನೆ, ನವೀನ ತಂತ್ರಜ್ಞಾನದ ಪ್ರಯೋಗ, ಆಧುನಿಕ ಯಂತ್ರೋಪಕರಣಗಳ ಬಳಕೆಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಅವಧಿಯಲ್ಲಿ ಬೇಡಿಕೆ ಪೂರೈಕೆಗಳೆರಡೂ ಸಹ ಅಗಾಧ ಪ್ರಮಾಣದಲ್ಲಿ ಬದಲಾವಣೆಯಾಗಲು ಅವಕಾಶಗಳಿರುತ್ತವೆ. ಆದ್ದರಿಂದ ಈ ಅವಧಿಯಲ್ಲಿ ಬೆಲೆ ನಿರ್ಧಾರದಲ್ಲಿ ಕೇವಲ ಬೇಡಿಕೆ ಅಷ್ಟೇ ಅಲ್ಲ, ಪೂರೈಕೆ ಅಂಶಗಳೂ ಸಹ ಪ್ರಧಾನವಾದ ಪಾತ್ರವನ್ನು ವಹಿಸ್ತವೆ. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳೆರಡೂ ಪ್ರಧಾನ ಪಾತ್ರವನ್ನು ಬೆಲೆ ನಿರ್ಧಾರದಲ್ಲಿ ವಹಿಸ್ತವೆ. ಆದರೂ ಸಹ ಪೂರೈಕೆ ಹೆಚ್ಚು ಬಲಶಾಲಿಯಾಗಿರುತ್ತೆ. ಈ ಅವಧಿಯಲ್ಲಿ ಬೆಲೆಯನ್ನು ಅತಿ ದೀರ್ಘಾವಧಿ ಬೆಲೆ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ಈ ಮಾರುಕಟ್ಟೆ ಅವಧಿಯ ಬೆಲೆ ನಿರ್ಧಾರ. ಅಂದರೆ ಮಾರುಕಟ್ಟೆ ಅವಧಿಯಲ್ಲಿ ಯಾವ ರೀತಿ ಬೆಲೆ ನಿರ್ಧಾರ ಆಗುತ್ತೆ? ನಾನು ಈಗಾಗಲೇ ಹೇಳಿದ್ದೀನಿ, ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾರುಕಟ್ಟೆ ಅವಧಿಯಲ್ಲಿ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ಅದು ಒಂದು ರೇಖಾಚಿತ್ರದಿಂದ ಸಹ ನಾವು ತಿಳ್ಕೊಳ್ಬೋದು. ರೇಖಾಚಿತ್ರದಲ್ಲಿ SS ಪೂರೈಕೆ ರೇಖೆ ಆಗಿರುತ್ತೆ. OX ಅಕ್ಷಕ್ಕೆ ಇದು ಲಂಬವಾಗಿದೆ, ಅದು ಪೂರೈಕೆ ಸ್ಥಿರವಾಗಿದೆ ಎಂಬುದನ್ನು ತೋರಿಸುತ್ತೆ. DD ಬೇಡಿಕೆ ರೇಖೆ ಆಗಿದೆ ಅಂದರೆ ನೋಡಿ, SS ಪೂರೈಕೆ ರೇಖೆ, ಇದು OXಗೆ ಲಂಬ ಆಗಿದೆ. ಹಾಗಾಗಿ DD ಬೇಡಿಕೆ ರೇಖೆ. SS ಪೂರೈಕೆ ರೇಖೆ OX ಅಕ್ಷಕ್ಕೆ ಇದು ಲಂಬವಾಗಿದ್ದು ಅದು ಪೂರೈಕೆ ಸ್ಥಿರವಾಗಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. DD ಬೇಡಿಕೆ ರೇಖೆ SS ಪೂರೈಕೆ ರೇಖೆಯನ್ನು ಈ ಬಿಂದುವಿನಲ್ಲಿ ಚಲಿಸಿದೆ. ನೋಡಿ, ಇಲ್ಲಿ ನೀವು OY ಅಕ್ಷ ಮತ್ತು OX ಅಕ್ಷವನ್ನು ಇಲ್ಲಿ ನಾವು ಒಂಚೂರು ಮಿಸ್ವಾಗಿದೆ. ಇಲ್ಲಿ OY ಅಂತ ಇರಬೇಕಿತ್ತು. OY ಅಕ್ಷಕ್ಕೆ ಇದು ಲಂಬ ಆಗಿದೆ, OX ಅಕ್ಷಕ್ಕಲ್ಲ. ಹಾಗಾಗಿ ಇದನ್ನ OY ಅಂತ ನೀವು ತಿಳ್ಕೊಳ್ಳಿ. DD ಬೇಡಿಕೆ ರೇಖೆ SS ಪೂರೈಕೆ ರೇಖೆ ಈ ಬಿಂದುವಿನಲ್ಲಿ ಅದು ಸೇರಿಸಿದೆ. ಈ ಹಂತದಲ್ಲಿ ಬೇಡಿಕೆ ಪೂರೈಕೆಗಳೆರಡೂ ಪರಸ್ಪರ ಸಮಗೊಂಡಿವೆ. ಇದು DD ಬೇಡಿಕೆ ರೇಖೆ, ಇದು SS ಪೂರೈಕೆ ರೇಖೆ ಈ ಬಿಂದುವಿನಲ್ಲಿ ಸಂಧಿಸಿದೆ. ನೋಡಿ, OP ಬೆಲೆ, ಅಂದರೆ OP ಬೆಲೆ OQ ಪ್ರಮಾಣದ ಉತ್ಪನ್ನ, ಸಮತೋಲನ ಬೆಲೆ ಮತ್ತು ಉತ್ಪನ್ನ ಆಗಿರುತ್ತೆ. ಅದು ಮಾರುಕಟ್ಟೆ ಅವಧಿಯಲ್ಲಿ ಪೂರೈಕೆ ಸ್ಥಿರವಾಗಿರುವುದರಿಂದ ಬೆಲೆಯಲ್ಲಿ ಬದಲಾವಣೆ ತರುತ್ತೆ. ಬೇಡಿಕೆ ರೇಖೆ DD ಇಂದ D1 ಹೆಚ್ಚಾದರೆ, ನೋಡಿ DD ಇಂದ D1 ಹೆಚ್ಚಾದರೆ E1 ಹೊಸ ಬಿಂದು SS ಪೂರೈಕೆ ರೇಖೆಯನ್ನು ಛೇದಿಸಿದೆ. ಆಗ ಬೆಲೆ ಏನಾಗಿರುತ್ತೆ ಅಂದರೆ OP1 ಆಗಿರುತ್ತೆ. ಬೇಡಿಕೆ OQನೂ ಅಷ್ಟೇ ಇರುತ್ತೆ. ಅಂದರೆ ಪೂರೈಕೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ. ಬೇಡಿಕೆ ರೇಖೆ DD ಇಂದ D1ಗೆ ಒಂದಾದರೆ ಬೇಡಿಕೆ ಹೆಚ್ಚಳ ಉಂಟಾದರೂ ಸಹ ಬೆಲೆ OP ಇರುತ್ತೆ, OP1ಗೆ ಹೆಚ್ಚಾಗುತ್ತೆ. ಆದರೆ DD ಬೇಡಿಕೆಯಿಂದ D2ಗೆ ಕಡಿಮೆಗೊಂಡ್ರು ಸಹ, ಬೇಡಿಕೆ ನೋಡಿ DD ಇಂದ D2ಗೆ ಕಡಿಮೆಗೊಂಡ್ರು ಸಹ ಆಗಲೂ ಸಹ ಬೆಲೆ ಏನಾಗುತ್ತೆ, OP ಇಂದ OP2ಗೆ ಕಡಿಮೆ ಆಗುತ್ತೆ. ಅಂದರೆ ಬೆಲೆ ಕಡಿಮೆ ಆಗುತ್ತೆ, ಅಂದರೆ ಪೂರೈಕೆ ಮಾತ್ರ OQನೇ ಇರುತ್ತೆ. ಅಂದರೆ ಪೂರೈಕೆ ಸದಾಕಾಲ ಸ್ಥಿರವಾಗೇ ಇರುತ್ತೆ ಅಲ್ಪಾವಧಿಯಲ್ಲಿ ಅಥವಾ ಮಾರುಕಟ್ಟೆ ಅವಧಿಯಲ್ಲಿ ಅಂತೇಳಿ. ಇನ್ನು ಅಲ್ಪಾವಧಿ ಬೆಲೆ ನಿರ್ಧಾರ, ಇದನ್ನು ಸಹ ಈಗಾಗಲೇ ಹೇಳಿದೆ ನಾನು. ಇಲ್ಲಿ ಸ್ವಲ್ಪ ಮಟ್ಟಿಗಷ್ಟೇ ನಾವು ಪೂರೈಕೆಯನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಈ ಅವಧಿಯಲ್ಲಿ ಅಲ್ಪಾವಧಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಪರಸ್ಪರ ವರ್ತಿಸಿ ಸಮಗೊಳ್ಳುವುದರ ಮೂಲಕ ಬೆಲೆ ನಿರ್ಧಾರ ಆಗುತ್ತೆ. ಇದನ್ನು ಸಹ ನಾವು ಒಂದು ರೇಖಾಚಿತ್ರದ ಸಹಾಯದಿಂದ ತಿಳ್ಕೊಳ್ಬಹುದು. ನೋಡಿ, ಅಲ್ಪಾವಧಿಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ನೋಡಿ, ಇದು ಅಲ್ಪಾವಧಿ, ಇದು ಸ್ಥಿರ, ಇದು ಅಲ್ಪಾವಧಿ ಬೇಡಿಕೆ ರೇಖೆ. SPS ಅನ್ನುವಂಥದ್ದು ಅಲ್ಪಾವಧಿ ಬೇಡಿಕೆ ರೇಖೆ, ಅಲ್ಪಾವಧಿ ಪೂರೈಕೆ ರೇಖೆ. ಇದು ಸ್ವಲ್ಪ ಬದಲಾವಣೆ ಆಗಿದೆ. ಇದರಿಂದಾಗಿ ಬೇಡಿಕೆ DD ಇಂದ D1ಗೆ ಹೆಚ್ಚಳಗೊಂಡಾಗ, ನೋಡಿ DD ಇದು ಮಧ್ಯದ್ದು, ಇದು D1 ಅಂದರೆ ಹೆಚ್ಚಾದಾಗ ಉತ್ಪಾದನೆ ಅಂದರೆ ಪೂರೈಕೆ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಪೂರೈಕೆ ಸಹ ಸ್ವಲ್ಪ ಹೆಚ್ಚಾಗುತ್ತೆ. ಇದರಿಂದಾಗಿ ಬೆಲೆ OP ಇಂದ OP1ಗೆ ಹೆಚ್ಚಾಗುತ್ತೆ. ಆದರೆ OP ಇಂದ OP1ಗೆ ಹೆಚ್ಚಾಗುತ್ತೆ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ಅದೇ ರೀತಿ D2ಗೆ ಅಂದರೆ DD ಬೇಡಿಕೆ ರೇಖೆ D2ಗೆ ಕಡಿಮೆ ಮಾಡಿದ್ರೆ, ಬೇಡಿಕೆ ಕಡಿಮೆ ಆದರೆ ಬೆಲೆ ಸಹ OP ಇಂದ OP2ಗೆ ಕಡಿಮೆ ಆಗುತ್ತೆ. ಇಲ್ಲಿ MPS ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದಂತೆ ಮಾರುಕಟ್ಟೆ ಅವಧಿಯ ಬೇಡಿಕೆ ರೇಖೆ, ಅದು ಸ್ಥಿರವಾಗಿರುತ್ತೆ. ಪರಸ್ಪರ ಇವೆರಡೂ ಸಹ ಅಂದರೆ ರೇಖಾಚಿತ್ರದಲ್ಲಿ ಇವೆರಡೂ ಸಹ ಅಲ್ಪಾವಧಿ ಬೇಡಿಕೆ ಪೂರೈಕೆ ರೇಖೆಗಳು ಪರಸ್ಪರ ಸಮಗೊಳ್ಳುವ ಬಿಂದುವಿನಲ್ಲಿ ಅಲ್ಪಾವಧಿ ಸಮತೋಲನ ಬೆಲೆ ನಿರ್ಧಾರವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು.
ದೀರ್ಘಾವಧಿ ಬೆಲೆ ನಿರ್ಧಾರ. ದೀರ್ಘಾವಧಿಯಲ್ಲಿ ನಾನು ಆಗಲೇ ಹೇಳಿದೆ, ಇದು 1-2 ವರ್ಷಗಳಿರುತ್ತೆ. ಮತ್ತೆ ಅತಿ ದೀರ್ಘಾವಧಿ ಎರಡನ್ನೂ ಸಹ ನಾವು ಇಲ್ಲಿ ಒಟ್ಟಿಗೆ ನಾವು ನೋಡ್ಬೋದು. ಇವೆರಡೂ ಸಹ ಉದ್ಯಮಗಳು ಉತ್ಪಾದನೆ ವಿಸ್ತರಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲವೂ ಸಹ ಬದಲಾವಣೆಗಳಾಗುತ್ತೆ. ಅಂದರೆ ಬದಲಾಗುವ ಉತ್ಪಾದನೆಗಳು ಬದಲಾಗುತ್ತೆ, ಸ್ಥಿರ ಉತ್ಪಾದನೆಗಳು ಸಹ ಬದಲಾವಣೆ ಆಗಲಿಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ದೀರ್ಘಾವಧಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸೇರಿಕೊಂಡು ಬೆಲೆಯನ್ನು ನಿರ್ಧರಿಸ್ತೇವೆ. ಇದನ್ನು ದೀರ್ಘಾವಧಿ ಮತ್ತು ಅತ್ಯಂತ ದೀರ್ಘಾವಧಿ ಬೆಲೆ ಅಂತೇಳಿ ನಾವು ಕರಿಬೋದು. ಇದನ್ನು ಸಹ ಒಂದು ರೇಖಾಚಿತ್ರ ಸಹಾಯದಿಂದ ತಿಳ್ಕೊಬೋದು. ನೋಡಿ, ರೇಖಾಚಿತ್ರದಲ್ಲಿ LPS ದೀರ್ಘಾವಧಿ ಮತ್ತು ಅತ್ಯಂತ ದೀರ್ಘಾವಧಿ ಪೂರೈಕೆ ರೇಖೆಯಾಗಿದೆ. ಇದು LPS, ಇದು OX ಅಕ್ಷಕ್ಕೆ ಸಮಾನಾಂತರವಾಗಿದೆ. ಹಾಗೆ MPS ನಾನು ಆಗಲೇ ಹೇಳಿದೆ, ಇದು ಮಾರುಕಟ್ಟೆ ಅವಧಿ, ಇದು OY ಅಕ್ಷಕ್ಕೆ ಲಂಬಾಂತರವಾಗಿರುತ್ತೆ. SPS ರೇಖೆ ಅಲ್ಪಾವಧಿ ಪೂರೈಕೆ ರೇಖೆಯಾಗಿರುತ್ತೆ. ಇದು ಅದು ಸಂಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವ ರೇಖೆ. ಬೇಡಿಕೆಯಲ್ಲಿನ ಬದಲಾವಣೆಯೊಂದಿಗೆ ಪೂರೈಕೆಯು ಅಷ್ಟೇ ಪ್ರಮಾಣದಲ್ಲಿ ಬದಲಾಗಿ ಬೆಲೆ ಸಮತೋಲನ ಬಿಂದುವಿನಲ್ಲಿ ಸ್ಥಿರವಾಗಿರುವಂತೆ ಮಾಡುತ್ತದೆ. ಚಿತ್ರದಲ್ಲಿ D1 ಮತ್ತು D2 ನೋಡಿ, ಇದು DD, ಇದು D1 ಇದು D2 ಬೇಡಿಕೆ ರೇಖೆಗಳು ಪೂರೈಕೆ ಅಷ್ಟೇ ಪ್ರಮಾಣದಲ್ಲಿ ಬದಲಾಗಿ P1 LP1 ಮತ್ತು LP2 ಬಿಂದುಗಳು ಒಂದೇ ನೇರದಲ್ಲಿ ಇರುವಂತೆ ಮಾಡಿವೆ. ನೋಡಿ, P1 LP1 LP2 ನೋಡಿ ಒಂದೇ ನೇರದಲ್ಲಿ ಇರುವಂಥದ್ದು ಮಾಡಿದೆ. ಹಾಗಾಗಿ LP1 LP2 ಮಟ್ಟದ ದೀರ್ಘಕಾಲೀನ ಸಮತೋಲನ ಬೆಲೆಯನ್ನು ನಿರ್ಧರಿಸುವುದನ್ನು ಕಾಣಬಹುದಾಗಿದೆ. ದೀರ್ಘಾವಧಿಯಲ್ಲಿ ಸಮತೋಲನ ಬೆಲೆ ಒಟ್ಟಾರೆಯಾಗಿ ಹೇಳೋದಾದರೆ ಬೇಡಿಕೆಗಿಂತ ಪೂರೈಕೆ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಅಂದರೆ ಪೂರೈಕೆ ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿಂದ ಬೇಡಿಕೆಗಿಂತ ಪೂರೈಕೆ ಹೆಚ್ಚು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದನ್ನು ದೀರ್ಘಾವಧಿಯ ಸಮತೋಲನ ಬೆಲೆಯನ್ನು ನಾವು ಸಾಮಾನ್ಯ ಬೆಲೆ ಎಂದು ಕರಿತೇವೆ. ಇದುವರೆಗೆ ಚರ್ಚೆಯಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಂತೆ ಬೆಲೆ ನಿರ್ಧಾರದಲ್ಲಿ ಅಲ್ಪಾವಧಿಯಲ್ಲಿ ಬೇಡಿಕೆ ಪ್ರಭಾವ ಹಾಗೂ ದೀರ್ಘಾವಧಿಯಲ್ಲಿ ಪೂರೈಕೆ ಪ್ರಭಾವ ಜಾಸ್ತಿ ಇರುವುದನ್ನು ಕಾಣಬಹುದಾಗಿದೆ. ಇದಿಷ್ಟು ಕಾಲಾವಧಿಯ ಆಧಾರದಲ್ಲಿ ಬೆಲೆಯನ್ನ ಮಹತ್ವವನ್ನು ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು.